ವಕೀಲರಾದ ಸಿದ್ದೇಶ್ ಅವರು ಅವರ ಮಗಳನ್ನು ಶಾಲೆಗೆ ಬಿಟ್ಟು ಹೋಗುವಾಗ ಪೋದರ್ ಶಾಲೆಯಿಂದ ಸ್ವಲ್ಪ ಮುಂದೆ ಕುರ್ಲಾನ್ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಜಾಗದಲ್ಲಿ ಅವರಿಗೆ ಧ್ವಜಗಳು ಬಿದ್ದಿರುವುದು ಕಾಣಿಸಿದ್ದು ತಕ್ಷಣ ನಮ್ಮ ವಾಹಿನಿಗೆ ತಿಳಿಸಿದರು. ನಂತರ ನಾವು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ನೂರಾರು ಧ್ವಜಗಳು ಬಿದ್ದಿರುವುದು ಕಂಡುಬಂತು. ತಹಶೀಲ್ದಾರ್ ಮತ್ತು ಪೊಲೀಸ್ ಇಲಾಖೆಗೆ ಈ ವಿಷಯ ತಿಳಿಸಿದಾಗ ತಹಶೀಲ್ದಾರ್ ಮತ್ತು ಪೊಲೀಸ್ ಸ್ಥಳಕ್ಕೆ ಭೇಟಿ ನೀಡಿದರು. ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಸ್ವಯಂ ಪ್ರೇರಿತರಾಗಿ ದೂರು ದಾಖಲು ಮಾಡಿಕೊಂಡಿದ್ದಾರೆ. ಅಂದ್ರೆ ಬರೀ ಡ್ಯಾನ್ಸ್ ಮಾಡಿರ್ತಾರಲ್ಲ ಸರ್, ಹಂಗಾಗಿ ಗ್ರೂಪ್ ಡ್ಯಾನ್ಸ್ ತಂದಿರ್ತಾರೆ. ಆಮೇಲೆ ಆಕ್ಚುಲಿ ಇತ್ತೀಚೆಗೆ ಇದನ್ನ ಮಾರ್ತಾ ಇಲ್ಲ, ಈ ಕ್ವಾಲಿಟಿ ಮಾರ್ತಾ ಇಲ್ಲ. ಪ್ಯೂರ್ ಕಾಟನ್ ಮಾತ್ರ ಸೇಲ್ ಮಾಡ್ಬೇಕಂತ ಆದೇಶ ಇರೋದು. ಅಂದರೆ ಇದಕ್ಕೆ ಮಾರ್ತಾರೆ ನೋಡಿ. ಇದು ಪೋದಾರ್ ಸ್ಕೂಲ್ ಕೆಳಗಡೆ ಡೌನಲ್ಲಿ ಒಂದು 50 ಮೀಟ್ರ್ ಇದೆ. ಇದರಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಯಾರೋ ನಮ್ಮ ರಾಷ್ಟ್ರೀಯ ಧ್ವಜಗಳನ್ನ ಬಂಡಲ್ ಕಟ್ಟಿ ಸುಮಾರು ಇದರಿಂದ ಒಂದು 20ರಿಂದ 30 ಇರ್ಬೋದು ಅಥವಾ 50 ಇರ್ಬೋದು ತಂದುಬಿಟ್ಟು ಈ ತೋಟದೊಳಗೆ ಹಾಕಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನಮ್ಮ ದೇಶದ ಬಗ್ಗೆ ಅವರಿಗೆ ಅಭಿಮಾನ ಇದೆ ಅಥವಾ ಗೌರವ ಇದೆ, ಇದು ಯಾರು ಹಾಕಿದ್ದಾರೆ ಅಂತ ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು. ಮಾನ್ಯ ತಹಶೀಲ್ದಾರ್ ಅವರಲ್ಲಿ ಇದ್ರ ಬಗ್ಗೆ ಮನವಿ ಮಾಡ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಸರ್. ಆನಂದ್ ಕೌಶಿಕ್ ಅಂತ ಪತ್ರಕರ್ತನಾಗಿ ನಾನು ಅರಸೀಕೆರೆಯಲ್ಲಿದ್ದೀನಿ. ಇದೇ ತಿಂಗಳು 26ನೇ ತಾರೀಕು ಗಣರಾಜ್ಯೋತ್ಸವ ಬರ್ತಾ ಇದೆ. ನಮ್ಮ ದೇಶದ ಗಣರಾಜ್ಯೋತ್ಸವ, ವಿಶ್ವದಲ್ಲೇ ಗಣರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸುವಂಥದ್ದು. ಇಂಥ ಸಮಯದಲ್ಲಿ ರಾಷ್ಟ್ರಧ್ವಜನ ಸುಮಾರು ಒಂದು 50ರಿಂದ 60 ಇರ್ಬೋದು ಇಲ್ಲಿ ಯಾವುದೋ ಒಂದು ತೋಟದಲ್ಲಿ ಬಿಸಾಕಿ ಹೋಗಿದ್ದಾರೆ. ಈ ಬಿಸಾಕಿ ಹೋಗಿದ್ದಾರೆ ಅನ್ನೋ ಪದ ಉಪಯೋಗಿಸೋದಕ್ಕೆ ನಮಗೆ ನೋವಾಗ್ತಾ ಇದೆ. ಯಾಕೆಂದರೆ ದೇಶ ಇದ್ದರೆ ನಾವು, ದೇಶ ಇಲ್ಲದಲ್ಲೇ ನಾವಿರಲ್ಲ. ನಮಗೆ ದೇಶ ಇಲ್ಲಿ ಬದುಕೋದಕ್ಕೆ, ಜೀವನ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಿದೆ. ಅಂತಹ ನಮ್ಮ ಭಾರತ ದೇಶದ ಈ ಧ್ವಜಗಳನ್ನ ಸುಮಾರು 50ರಿಂದ 60 ಇಲ್ಲಿ ಒಂದು ಕಡೆ ಬಿಸಾಕಿ ಹೋಗಿದ್ದಾರೆ. ಅಂದರೆ ಈ ಧ್ವಜಗಳು ಸಾಮೂಹಿಕವಾಗಿ ನೃತ್ಯ ಮಾಡಬೇಕಾದ್ರೆ, ಡ್ಯಾನ್ಸ್ ಮಾಡಬೇಕಾದ್ರೆ ಉಪಯೋಗಿಸುವಂಥದ್ದು. ಅದರಿಂದ ಯಾರು ಏನು ಈ ಕೃತ್ಯ ಮಾಡಿದ್ದಾರೆ ಅವ್ರನ್ನ ಪೊಲೀಸ್ ಇಲಾಖೆ ಮತ್ತು ಏನು ಸಂಬಂಧಪಟ್ಟಂಥ ತಾಲೂಕು ಆಡಳಿತ ಇದೆ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದರೆ ದೇಶದ ಬಗ್ಗೆ ಅಭಿಮಾನ ಇಲ್ಲದಂತಹ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇದ್ರ ಬಗ್ಗೆ ಜಾಗೃತರಾಗಬೇಕು ಅಂತ ನಾನು ಒಬ್ಬ ಪತ್ರಕರ್ತನಾಗಿ, ಒಬ್ಬ ಈ ದೇಶದ ನಾಗರಿಕನಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.